ರಿಸರ್ಚರ್ ಮತ್ತು ಒಂದು ಲೆಕ್ಚರರ್ ಕೂಡ ಹೌದು. ನಾನು ಚಿಟ್ಟೆಗಳ ಮೇಲೆ ವರ್ಕ್ ಮಾಡ್ತಿದ್ದೀನಿ ಮೇಡಮ್. ಸೊ ನಂದು ಕನ್ಸರ್ನ್ ಏನಂದರೆ ನಾ ಯಾವಾಗ ರಿಪೋರ್ಟ್ ನೋಡಿದೆವು ಅದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ 45 ಸ್ಪೀಸೀಸ್ ಆಫ್ ಬಟರ್ಫ್ಲೈಸ್ ಇದ್ದಾವೆ. ಅವಾಗ ಯಾವಾಗ ಅವ್ರು ಚೆಕ್ ಲಿಸ್ಟ್ ನೋಡ್ತಿದ್ದೀನಿ ಅದ್ರಲ್ಲಿ 44 ಸ್ಪೀಸೀಸ್ ಇದ್ದಾವೆ ಒಂದು. ಮತ್ತು ಯಾವಾಗ ಅವ್ರು ಚೆಕ್ ಲಿಸ್ಟನ್ನು ಡೀಟೇಲಾಗಿ ಸ್ಟಡಿ ಮಾಡಿದ್ನೋ ನಾರ್ತ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿರೋ ಚಿಟ್ಟೆನ ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಅವರು ಬಿಂಬಿಸ್ತಿದ್ದಾರೆ. ಅಂದರೆ ಅದ್ರ ಪ್ರಕಾರ ಏನಂದರೆ ಇಲ್ಲಿ ಆ ಚಿಟ್ಟೆ ಇಲ್ಲಿದೆಯಾ ಅಂತ ಅವ್ರು ಹೇಳ್ತಿದ್ದಾರಾ, ಅಥವಾ 44 ಚಿಟ್ಟೆಗಳಿದ್ದಾವೆ ಅಂತ ಅವ್ರು ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಅಂತ ನಂಗೆ ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ. ಯಾಕಂದರೆ ನಾನೊಬ್ಬ ರಿಸರ್ಚರ್, ನಾನು PhD ಮಾಡ್ತಾಯಿದ್ದೀನಿ, ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀನಿ. ಒಂದು ಫೀಲ್ಡ್ ವರ್ಕಿಗೆ ನಾವು ಹೋದರೆ ಮಿನಿಮಮ್ ಒಂದು 70ರಿಂದ 80 ಸ್ಪೀಸೀಸ್ ನಾವು ಒಂದು ಸತಿ ಹುಡುಕ್ಬೋದು. ಅವರು ಹೇಳ್ತಿದ್ದಾರೆ ಎಂಟೈರ್ ಶರಾವತಿ ವ್ಯಾಲಿಯಲ್ಲಿ ಓನ್ಲಿ 45 ಸ್ಪೀಸೀಸ್ ಅಂದರೆ 44 ಸ್ಪೀಸೀಸ್ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಅದು ಲೆಕ್ಕ ಸರಿ ಇಲ್ಲ. ಚೆಕ್ ಲಿಸ್ಟಲ್ಲಿ 44, ರಿಟರ್ನಲ್ಲಿ 45 ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರು ಈ ಲೀಸ್ಟ್ ಅವ್ರೇನು ಕೊಟ್ಟಿದ್ದಾರಲ್ಲ ಈ ರಿಪೋರ್ಟು ಎಷ್ಟು ಅಥೆಂಟಿಕ್ ಆಗಿದೆ ಅಂತ ನನ್ನ ಪ್ರಶ್ನೆ ಫಸ್ಟ್ ಆಫ್ ಆಲ್. ಸೆಕೆಂಡ್ ಒನ್, ಈಗ ನಾ ಏನು ಹೇಳಿದೆ ಹಿಮಾಲಯನ್ ಸ್ಪೀಸೀಸನ್ನು ಇನ್ನೆಲ್ಲಿ ಡಿಕ್ಲೇರ್ ಮಾಡಿದಾರಲ್ಲ, ಪ್ಲೀಸ್ ಅವ್ರ ನಂಬರ್ ಕೊಟ್ಟರೆ ನಾವು ಅವ್ರ ಜೊತೆ ಸೇರಿಸ್ಕೊಂಡು ವರ್ಕ್ ಮಾಡಿ ನಾ ಅದನ್ನು ಹೊಸ ಸ್ಪೀಸೀಸ್ ಇಲ್ಲಿದೆ ಅಂತ ಹೇಳಿ ನಾನು ಒಂದು ಫೇಮ್ ತೊಗೊಂಡ್ಬಿಡ್ತೇನೆ. ಯಾಕಂದರೆ ಅವ್ರು ಹೇಳ್ತಿದ್ದಾರಲ್ವ ಅಷ್ಟು. ಈಗ ಸರ್ಕಾರ ಅವ್ರ ರಿಪೋರ್ಟನ್ನು ಅಷ್ಟು ಅಥೆಂಟಿಕ್ಕಾಗಿ ಕನ್ಸಿಡರ್ ಮಾಡ್ತಿದ್ದೆ ಅಂದರೆ ನಾನು ಯಾಕೆ ಸೈಂಟಿಫಿಕ್ ಆಗಿ ಅದ್ರ ಮೇಲೆ ವರ್ಕ್ ಮಾಡಿ ಅದು ಹೇಳಬಾರ್ದು? ಯಾಕೆ ಆ ಸ್ಪೀಸೀಸ್ ಇಲ್ಲಿದೆ ಸುಳ್ಳು ಹೇಳಿಬಿಟ್ಟು ಒಂದು ಯಾಕೆ ಇದು ಮಾಡಬಾರ್ದು? ಸೆಕೆಂಡ್ ಒನ್. ಮತ್ತು ನಾನು ಒಂದು PhD ಹೋದಾಗ ಅಲ್ಲಿ ಒಂದು ಕಮಿಟಿ ಇರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ ನಿಮ್ಮಲ್ಲಿ ಎಷ್ಟು ಥ್ರೆಟನ್ ಸ್ಪೀಸೀಸ್ ಇದೆ, ಎಷ್ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂಡರಲ್ಲಿ ಶೆಡ್ಯೂಲ್ 1 ಶೆಡ್ಯೂಲ್ 2 ಸ್ಪೀಸೀಸ್ ಇದೆ ಅಂತ ಕೇಳ್ತಾರೆ. ಆದರೆ ಇಲ್ಲಿ ಅದ್ರ ಬಗ್ಗೆ ಒಂದು ಮೆನ್ಷನ್ ಸಮೇತ ಇಲ್ಲ. IUCNಗೆ ಹೋದರು, ಅವ್ರಿಗೆ IUCN ಫುಲ್ ಫಾರ್ಮ್ ಏನಾದರೂ ಗೊತ್ತಿದೆಯಾ? ಅವ್ರು ಹೇಳ್ತಿದ್ದಾರೆ IUCN ಇಂಡಿಯನ್ ಲೆವೆಲಿಗೆ ಬರಪ್ಪ, ಶೆಡ್ಯೂಲ್ 1 ಶೆಡ್ಯೂಲ್ 2 ಆಮೇಲೆ ಶೆಡ್ಯೂಲ್ 3 ಶೆಡ್ಯೂಲ್ 4 ಅದ್ರ ಬಗ್ಗೆ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ಮತ್ತು ಲಾಸ್ಟ್ ಕ್ವಶನ್ ಏನಂದರೆ, ಒಂದು ಚಿಟ್ಟೆಗಳು ಏನಂದರೆ ಒಂದು ಗಿಡಗಳ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದು. ಅಂದರೆ ಗಿಡ ಇಲ್ಲದೆ ಚಿಟ್ಟೆಗಳಿಲ್ಲ, ಚಿಟ್ಟೆಗಳಿಲ್ಲದೆ ಗಿಡಗಳಿಲ್ಲ. ನಾವೇನದನ್ನು ಏನು ಹೇಳ್ತೀವಿ, ಒಬ್ಲಿಗೇಟ್ ಮ್ಯೂಚುವಲಿಸಮ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ. ಓಕೆ, ಅದ್ರ ಪ್ರಕಾರ ಈಗ ನಾವೀಗ ಮರ ಕಡಿತಿದ್ದೀವಿ. ನಿಮ್ಗೆ ಅನಿಸುತ್ತಾ ಈ ಮರ ಕಡಿದ್ರೆ ಆ ಚಿಟ್ಟೆಗಳು ಸರ್ವೈವ್ ಆಗುತ್ತೆ ಅಂತ? ಯಾರಾದರೂ ಹೇಳ್ಬೋದಾ ಚಿಟ್ಟೆಗಳು ಸರ್ವೈವ್ ಆಗ್ಬೋದು ಅಂತ? ಇಲ್ಲ, ಅದು ಸರ್ವೈವ್ ಆಗೋದಿಲ್ಲ. ಅದು ಯಾಕಂದರೆ ಅದಕ್ಕೆ ಆಹಾರನೇ ಇಲ್ಲ. ಈಗ ನೋಡಿ, ನಾವು ಒಂದು ಪ್ರೋಗ್ರಾಮ್ ಇದೆ ಅಹವಾಲು ಸಭೆಯನ್ನು ಆರ್ಗನೈಸ್ ಮಾಡುವಾಗ ಫಸ್ಟ್ ಏನು ಊಟಕ್ಕೇನು ಅಂತ ಕೇಳ್ತೀವಿ, ಹೌದಾ? ಊಟ ಅಂತ ಕೇಳುವಂಥದ್ದು ಫಸ್ಟ್ ಪ್ರಶ್ನೆ. ನಾವು ಬರ್ತೀವಿ ಆದರೆ ಹೊಟ್ಟೆಗೇನು ಅಂತ. ಅದೇ ಥರ ಚಿಟ್ಟೆಗಳು ಲಕ್ಷಾಂತರ ವರ್ಷಗಳಿಂದ ಇರುವಂಥದ್ದು ಒಂದೇ ಸಮೇತ ಕಾಡನ್ನು ನಾವು ತೆಗೆದು ಬಿಟ್ಟರೆ ಏನಾಗ್ಬೋದು? ಕರೆಕ್ಟಾ ಸರ್? ಕರೆಕ್ಟ್ ಅಲ್ವಾ? ಒಂದು ಏನಾಗ್ಬೋದು ಅಂತ ನಾವು ಒಂದು ಕೇಳ್ಬೋದಾ? ಕರೆಕ್ಟಾ? ಮತ್ತೊಂದು ನಿಮ್ಮದು ಒಂದು ಲೋಕಲ್ ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ಒಂದು ಹತ್ತಿರದಲ್ಲಿ ಕಲ್ಕಟ್ ಹೊಳೆ ಅಂತ ಒಂದಿದೆ. ಇಟ್ಸ್ ಒನ್ ಆಫ್ ದಿ ಟ್ರಿಬ್ಯೂಟರಿ ಟು ದಿ ಶರಾವತಿ. ನಾ ಅಲ್ಲಿ ಒಂದು 4-5 ವರ್ಷದಿಂದ ಆದಮೇಲೆ ಅಬ್ಸರ್ವ್ ಮಾಡ್ತೀನಿ. ಅದರಲ್ಲಿ ಏನಂದರೆ ಮಡ್ ಪಡ್ಲಿಂಗ್ ಅಂತ, ಅಂದರೆ ಸಾವಿರಾರು ಗಟ್ಟಲೆ ಚಿಟ್ಟೆಗಳು ಬೇಸಿಗೆಗಾಲದಲ್ಲಿ ಒಂದೇ ಕಡೆ ಮಣ್ಣಲ್ಲಿ ಕೂತ್ಕೊಂಡು ನದಿ ದಡದಲ್ಲಿ ಕೂತ್ಕೊಂಡು ಅದನ್ನು ಏನು ಮಿನರಲ್ಸ್ ಇರುತ್ತೆ ಅದನ್ನು ತೊಗೊಳ್ತವೆ. ಈ 1 ವರ್ಷದ ಹಿಂದೆ ನಾನು ಸ್ವಲ್ಪ ಜನ ನನ್ನ ಫ್ರೆಂಡ್ಸನ್ನು ಬಟರ್ಫ್ಲೈ ಎಂಥೂಸಿಯಾಸ್ಟ್ ಅವರನ್ನು ಕರ್ಕೊಂಡ್ಬಂದಾಗ ಅಲ್ಲೊಂದು ಬ್ರಿಡ್ಜ್ ಆಗ್ತಿದೆ. ಅಲ್ಲಿ ನೋಡ್ತೀನಿ ಒಂದು ಚಿಟ್ಟೆ ಸಮೇತ ಇಲ್ಲ, ಒಂದು ಹಾರ್ತಾ ಇರೋ ಚಿಟ್ಟೆ ಸಮೇತ ಇಲ್ಲ.